ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಂಪಿದು ಪಾರ್ಟ್ 2 ವಿಡಿಯೋ ಇದು. ಸೊ ಈಗ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ ಸರ್. ಆ್ಯಕ್ಚುಲಿ ನಮ್ಮ ಹಂಪಿಯಲ್ಲಿ ಒಂದು ಅತಿ ದೊಡ್ಡವಾದ ಮೇನ್ ದೇವಸ್ಥಾನ ಇದೆ, ವಿಜಯ ವಿಠಲ ದೇವಸ್ಥಾನ ಅಂತೇಳಿ. ಆ್ಯಕ್ಚುಲಿ ರಾಜ ಕೃಷ್ಣದೇವರಾಯರು ಅವರು ಇಲ್ಲಿ 25 ವರ್ಷ ಆಳ್ವಿಕೆ ಮಾಡಿರೋದು. 1509ರಿಂದ 1545ರವರೆಗೂ ಅವರು 25 ವರ್ಷ ಆಳ್ವಿಕೆ ಮಾಡ್ಕೊಂಡು ಅವ್ರ ಸ್ವಂತ ಊರು ಬಂದ್ಬಿಟ್ಟು ಆಂಧ್ರ ಪಕ್ಕದಲ್ಲಿ ಒಂದು ಚಿಕ್ಕ ಹಳ್ಳಿ ಪೆನ್ನಗೊಂಡ ಅಂತೇಳಿ. ಆ ಪೆನ್ನಗೊಂಡದಿಂದ ಬಂದ್ಬಿಟ್ಟು ಇಲ್ಲಿ ಕುದುರೆ ಮುಖಾಂತರ 25 ವರ್ಷ ಆಳ್ವಿಕೆ ಮಾಡ್ತಾರೆ. ಆನಂತರ ಒರಿಸ್ಸಾ ಹೋಗ್ತಾರೆ. ಒರಿಸ್ಸಾದಲ್ಲಿ ವಿಕ್ಟ್ರಿ ಆದ ನಂತರ ವಿಕ್ಟ್ರಿ ಮೆಮೊರಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ, ವಿಜಯ ವಿಠಲ ದೇವಸ್ಥಾನ ಅಂತೇಳಿ. ನಮ್ಮ ಹಂಪಿಯಲ್ಲಿ ಫೇಮಸ್ ದೇವಸ್ಥಾನ. ವಿಜಯ ಅಂದರೆ ವಿಕ್ಟ್ರಿ, ವಿಠಲ ಅಂದರೆ ವಿಷ್ಣುವಿನ ದೇವಾಲಯ. ಬಟ್ ಪರ್ಟಿಕ್ಯುಲರಾಗಿ ವಿಷ್ಣುವಿನ ದೇವಾಲಯ ಮಾತ್ರ ಇಲ್ಲಿರೋದು. ಮೂರ್ತಿ ಇಲ್ಲ, ವಿಠಲ ಸ್ವಾಮಿ ಮೂರ್ತಿ ಇಲ್ಲ. ವಿಠಲ ಮೀನ್ಸ್ ವಿಷ್ಣು, ಪಾಂಡುರಂಗ. ಬಟ್ ಇಲ್ಲಿರ್ತಕ್ಕಂಥ ಮೂರ್ತಿ ಮಹಾರಾಷ್ಟ್ರ ಪಂಢರಾಪುರದಲ್ಲಿದೆ. ಪಂಢರಾಪುರ ಅಂತೇಳಿ ಮಹಾರಾಷ್ಟ್ರದಲ್ಲಿ ಹೋದರೆ ಅದು ಭಾಳಷ್ಟು ನಮಗೆ ಫೇಮಸ್. ಅದು ಮಹಾರಾಷ್ಟ್ರದಲ್ಲಿ ವಿಠಲ ಸ್ವಾಮಿನ ಪೂಜೆ ಮಾಡ್ತಾರೆ. 1565ರಲ್ಲಿ ಡೆಕ್ಕನ್ ಸುಲ್ತಾನ್ಸ್ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಇಲ್ಲಿನ ಮೂರ್ತಿ ಹಾಳಾಗುತ್ತೆ ಅಂತೇಳಿ ಮರಾಠೀಸು ಭಾಳ ಪೂಜೆ ಮಾಡ್ತಾರೆ ವಿಠಲ ಸ್ವಾಮಿನ. ಅದಕ್ಕೆ ಇಲ್ಲಿರ್ತಕ್ಕಂಥ ಮೂರ್ತಿ ಮಹಾರಾಷ್ಟ್ರ ಪಂಢರಾಪುರಕ್ಕೆ ತೊಗೊಂಡೋಗಿದ್ದಾರೆ. ಇಲ್ಲಿ ಮೂರ್ತಿ ಭಿನ್ನವಾಗಿಲ್ಲ. ಇಲ್ಲಿನ ಮೂರ್ತಿನ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಯಾವಾಗಾದ್ರೂ ಹೋಗಿದ್ರೆ ಮಹಾರಾಷ್ಟ್ರಕ್ಕೆ? ಹೋಗಿದ್ದಾರೆ. ಇಲ್ಲಿರ್ತಕ್ಕಂಥ ಮೂರ್ತಿನ ಅಲ್ಲಿಟ್ಟಿರೋದು ಕಾನಾಡಿ ವಿಠೋಬಾ ಅಂತೇಳಿ ಕರೀತಾರೆ. ಯಾಕಂದರೆ ಅದರದ್ದು ಕರ್ನಾಟಕದಲ್ವ ಮೂರ್ತಿ, ಅದಕ್ಕೆ ಕಾನಾಡಿ ವಿಠೋಬಾ ಅಂತೇಳಿ. ಪರ್ಟಿಕ್ಯುಲರ್ ಇಲ್ಲಿ ಮೂರ್ತಿ ಇಲ್ಲ ಸರ್. ಇವಾಗ ನೀವು ಸ್ಟೇಟಲ್ಲಿ ಹೋಗ್ತಾ ಹೋದರೆ ಆಗಿನ ಕಾಲದಲ್ಲಿ ಇದೆಲ್ಲ ಮಾರ್ಕೆಟ್ ಇದೆ. ಮಾರ್ಕೆಟ್ ಇದೆ, ಮಾರ್ಕೆಟ್ ಎಲ್ಲ ಇದೆ. ಕುದುರೆಗಳ ಮಾರ್ಕೆಟು, ಮೇನ್ ಕಲ್ಲಿನ ರಥ ಎಲ್ಲ ಇದೆ. ಆ ಥರದ್ದು ರಥ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ 3 ಪ್ಲೇಸಸ್ ಇದೆ. ಒಂದು ಕೋನಾರ್ಕಲ್ಲಿದೆ, ಒಂದು ತಮಿಳ್ನಾಡು ಮಹಾಬಲಿಪುರಂ, ಥರ್ಡ್ ಒನ್ ಹಂಪಿ ಎಲ್ಲ ಇದೆ. ಇದೆಲ್ಲ ಚಿಕ್ಕ ಚಿಕ್ಕ ಗೆಜ್ಜೆಲ್ಲ ಮಂಟಪ ಅಂತೇಳಿ ಉತ್ಸವ ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ. ಇದೇ ರೀತಿ ನೀವು ಬೈ ವಾಕ್ ಹೋಗ್ಬೋದು ಸ್ಟೇಟ್ ನಡ್ಕೊಂತ. ಇದೆ ಅಂದರೆ 1 ಕಿಲೋಮೀಟ್ರ್ ಆಗುತ್ತೆ. ಆ ಟಿಕೆಟ್ ಏನಿದೆ ಅಲ್ವಾ, 40 ರೂಪೀಸ್ ಟಿಕೆಟ್ ಇಲ್ಲಿ ಯೂಸ್ ಆಗುತ್ತೆ ನೋಡಿ. ಇದೇ ಒಂದು ರಥ ಇಲ್ಲಿರೋದು ಒಳಗಡೆ. ಇದೇ ಒಂದು ಟೆಂಪಲ್. 50 ರೂಪಾಯಿ ನೋಟ್ ಮೇಲೆ ಗುಣ ಇದೆ. ವಿಜಯ ವಿಠಲ ದೇವಸ್ಥಾನ ಹತ್ರ ಕಾರ್ ಪಾರ್ಕ್ ಮಾಡಿದ್ದೀವಿ ಈಗ. ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಗಾಡೀಲಿ ಹೋಗೋಣ ಅಂತ. ಟೈಮಿಲ್ಲ ಜಾಸ್ತಿ, ಈಗ ಆಲ್ರೆಡಿ 1:15 ಆಗಿದೆ. ಊಟ ಟೈಮ್ ಆಯಿತು. ಸೊ 1 ಕಿಲೋಮೀಟ್ರ್ ನಡಿಬೇಕು ಇಲ್ಲಿಂದ. ಆದ್ದರಿಂದ ಎಲೆಕ್ಟ್ರಿಕ್ ಕಾರಲ್ಲಿ ಹೋಗೋಣ ಅಂತ. 20 ರೂಪಾಯಿ ಒಬ್ರಿಗೆ. ಮಳೆನೂ ಬರ್ತಾ ಇದೆ. ಎಲೆಕ್ಟ್ರಿಕ್ ಗಾಡಿ ಹತ್ತಿದ್ದೀವಿ. ಅಪ್ ಆ್ಯಂಡ್ ಡೌನ್ ಬಂದು ಒಬ್ರಿಗೆ 20 ರೂಪಾಯಿ ಆಗುತ್ತೆ. ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದು ಮದುವೆ ಮಂಟಪ. ಅದು ಹಳೆ ಕಾಲದಲ್ಲಿ ಮದುವೆ ಮಾಡ್ಕೊತಾ ಇದ್ರು, ಅಲ್ಲೇ ಕಲ್ಲಿನ ಮಂಟಪ ಅದು. ಕುದುರೆ ಥರ ಮುಖ ಭಯವದನ ಅಂತ ಕರೀತಾರೆ. ಎಲೆಕ್ಟ್ರಿಕ್ ಗಾಡೀಲಿ ಬಂದು ತಲುಪಿದ್ದೀವಿ. ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕಾಣುತ್ತೆ. ಆಂಜನೇಯನ ದೇವಸ್ಥಾನ ಇದೆ ಆ್ಯಕ್ಚುಲಿ ಬೆಟ್ಟದ ಮೇಲೆ. 600 ಮೆಟ್ಲಿದೆ. ಅರ್ಧ ಗಂಟೆ ಬೇಕಂತ ನಡೆಯೋಕ್ಕೆ. ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಈಗ ಇದ್ರ ಒಳಗೆ ಹೋಗ್ಬೇಕು. ಈಗ
ಎಲ್ಲರೂ 50 ರೂಪಾಯಿ ನೋಟ್ ನೋಡಿರ್ತೀರ, ಅದರಲ್ಲಿ ಕಲ್ಲೊಂದು ರಥ ಇದೆ ನೋಡಿ, ಅದೇ ರಥ ಇದು ಕಲ್ಲೊಂದು. ಈಗ ಬಂದು ಹಂಪಿಲೇ ಇರೋದು ಇದು. ವಾಪಸ್ ಈಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಆಟೋದಲ್ಲೇ ವಾಪಸ್ಸು ಇದೇ ಗಾಡಿ ಅದು. ವಾಪಸ್ ಈಗ ಎಲೆಕ್ಟ್ರಿಕ್ ಗಾಡಿ ಹತ್ಕೊಂಡು ಕಾರ್ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಅದೇ ಹೇಳಿದ್ದು. ಎಲೆಕ್ಟ್ರಿಕ್ ಗಾಡಿ ಇಳಿದ್ಬಿಟ್ಟು ಈಗ ಕಾರ್ ಪಾರ್ಕಿಂಗ್ ಕಡೆ ಬಂದ್ವಿ. ಸೊ ಇನ್ನೂ 2-3 ಪ್ಲೇಸು ಇದೆ. ಈಗ ಕಾರ್ ಹತ್ಕೊಂಡು ಈಗ ಹೋಟ್ಲು ಕಡೆ ಹೋಗ್ತಾ ಇದ್ದೀವಿ. ಆಗಲೇ 2:30 ಆಗಿದೆ. ಸೊ ಇನ್ನೂ ಒಂದು 2-3 ಪ್ಲೇಸಸ್ ಇದೆ. ಎರಡು ಮುಕ್ಕಾಲಾಗಿದೆ ಮಧ್ಯಾಹ್ನ. ಸುಮಾರು ಪ್ಲೇಸಸ್ ನೋಡಿದ್ವಿ ಹಂಪಿಲಿ. ಇನ್ನೂ ಒಂದು 4 ಪ್ಲೇಸ್ ಉಳ್ಕೊಂಡಿದೆ. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ರೆಸ್ಟೋರೆಂಟ್ ಬಂದಿದ್ದೀವಿ. ನೋಡೋಕೆ ತುಂಬ ಚೆನ್ನಾಗಿದೆ, ಬಟ್ ಒಳಗಡೆ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಚಪಾತಿ ಗ್ರೇವಿ ಆರ್ಡ್ರ್ ಮಾಡಿದ್ದೀವಿ. ಬನ್ನಿ ನೋಡೋಣ ಒಳಗೆ ಏನಿದೆ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಆಯ್ತಲ್ಲ ಗ್ರೇವಿ. ಹೊರಟಿದ್ದೀವಿ. ಊಟ ಚೆನ್ನಾಗಿತ್ತು, ಬಟ್ ರೈಸ್ ಐಟಮ್ಸ್ ತೊಗೊಂಡ್ರೆ ಬೆಂದಿರಲ್ಲ ಕರೆಕ್ಟಾಗಿ ಅನ್ನ.
ನೋಡ್ಕೊಂಬಂದ್ರಲ್ವಾ, ಹಂಪಿಯಲ್ಲಿ ಅತಿ ಎತ್ತರವಾದ ಒಂದು ಸ್ಟ್ಯಾಚು ನರಸಿಂಹ ಅಂತೇಳಿ. ಎಷ್ಟು ಅಡಿ ಇದೆ ಅದು? ಅದೇ ಹೇಳ್ತೀನಿ ಸರ್. ಅದೇ ಆ್ಯಕ್ಚುಲಿ 3 ಹೆಸರಿದೆ: ಲಕ್ಷ್ಮೀ ನರಸಿಂಹ, ಯೋಗ ಲಕ್ಷ್ಮೀ ನರಸಿಂಹ, ಉಗ್ರ ನರಸಿಂಹ. ಪರ್ಟಿಕ್ಯುಲರ್ ಆಗಿ ಇವಾಗ ಉಗ್ರ ನರಸಿಂಹ ಮಾತ್ರ. ಉಗ್ರ ಅಂದರೆ ಕೋಪದಲ್ಲಿ, ಆ ಕಣ್ಣು ಮೇಲ್ಗಡೆ ಆದಿಶೇಷನ ಮೇಲೆ ಹಿರಣ್ಯಕಶಿಪು ಅಲಂಕಾರ, ಅದಕ್ಕೆ ಉಗ್ರ ನರಸಿಂಹ ಅಂತೇಳಿ. ಬಟ್ ಫಸ್ಟಿಗೆ ಲಕ್ಷ್ಮೀ ನರಸಿಂಹನ ತೊಡೆ ಮೇಲೆ ಲಕ್ಷ್ಮಿ ಇತ್ತು, ಲಕ್ಷ್ಮಿನ ಹೊಡೆದಾಕಿದ್ದಾರೆ, ಅದಕ್ಕೆ ಲಕ್ಷ್ಮೀ ನರಸಿಂಹ ಅಂತೇಳಿ ಕರಿತಾ ಇದ್ದರು. ಇವಾಗೆಲ್ಲ ಉಗ್ರ ನರಸಿಂಹ ಅಂತೇಳಿ. ಇದು ಕ್ರಿಸ್ತಶಕ 1528 1528 ಒಬ್ಬ ಬ್ರಾಹ್ಮಣ, ಅವ್ರ ಹೆಸರು ಆರ್ಯ ಕೃಷ್ಣ ಭಟ್ ಅಂತೇಳಿ. ಆರ್ಯ ಕೃಷ್ಣ ಭಟ್ ಕೆತ್ತನೆ ಮಾಡಿದ್ರು. ಕೆಳಗಡೆಯಿಂದ ಮೇಲ್ಗಡೆ ಒಂದೇ ಕಲ್ಲು 22 ಅಡಿ ಎತ್ತರ ಇದೆ, ಉಗ್ರ ನರಸಿಂಹ ಅಂತೇಳಿ. ಮೇಲ್ಗಡೆ ಈ ಕಾಂಪೌಂಡ್ ಏನು ಕಾಣ್ತಾ ಇದೆ, ಕಾಂಪೌಂಡ್ ಮೇಲೆ ಎಲ್ಲ ಗಂಧದ ಕಟ್ಟಿಗೆ ಎಲ್ಲ ಇತ್ತು, ಎಲ್ಲ ಸುಟ್ಟಾಕಿದ್ರೆ ಮೇಲ್ಗಡೆ ಭಾಗ. ಇದು ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು ಶಿವಲಿಂಗ, ಬಡವ ಲಿಂಗ ಅಂತೇಳಿ. ಒಂದು ಬಡ ಹೆಣ್ಣು ಭಿಕ್ಷೆ ಬೇಡಿರ್ತಕ್ಕಂಥ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಶಿವನ ಬೇಡಿಕೆಯಿಂದ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಬಡವ ಲಿಂಗ. ಶಿವನ ಮೇಲೆ 3 ಕಣ್ಣಿರುತ್ತೆ, ಮುಕ್ಕಣ್ಣೇಶ್ವರ. ನೀರಿನಲ್ಲಿದೆ ಜಲಕಂಠೇಶ್ವರ. ಜಲ ಮೀನ್ಸ್ ಬಿಕಾಸ್ ಆಫ್ ವಾಟರ್, ಕಂಠ ಅಂದರೆ ಶಿವ. ಸೌತ್ ಇಂಡಿಯಾದಲ್ಲಿ ಅತಿ ಎತ್ತರವಾದ ಒಂದು ಶಿವಲಿಂಗ ತಮಿಳುನಾಡು ತಂಜಾವೂರಲ್ಲಿದೆ, 18 ಅಡಿ ಎತ್ತರ. ಸೆಕೆಂಡ್ ಒನ್ ನಮ್ಮ ಹಂಪಿಯಲ್ಲಿ 12 ಅಡಿ ಎತ್ತರ, 3 ಅಡಿ ನೀರು, 9 ಅಡಿ ಶಿವನ ಸ್ಟ್ಯಾಚು. ಲಿಂಗೋದ ಐತಲ್ಲ, ಲಿಂಗು ಯಾರೋ ಬರೋಲ್ಲ ಅಂತಿದ್ರು. ದೇವ್ರು ನೋಡ್ಕೊಂಡು ಉಗ್ರ ನರಸಿಂಹ ಹತ್ರ ಬಂದಿದ್ದೀವಿ. ಉಗ್ರ ನರಸಿಂಹ ಪಕ್ಕದಲ್ಲೇ ಲಿಂಗ ಇದೆ. ಇಲ್ಲ, ಉಗ್ರ ನರಸಿಂಹ. ಲಾಸ್ಟ್ ಒಂದು ಜಾಗ ಉಳ್ಕೊಂಡಿದೆ, ಕಡಲೆಕಾಳು ಗಣಪತಿ ಹತ್ರ ಹೋಗ್ತಾ ಇದ್ದೀವಿ ಈಗ. ಈ ಕಡೆ ರೈಟ್ ಸೈಡೆಲ್ಲ ನೋಡ್ಬೋದು ನೀವು, ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್. ಆಗಿನ ಕಾಲದಲ್ಲಿ ಕೃಷ್ಣ ಬಜಾರ್ ಅಂತೇಳಿ, ಕೂಟ ಪರ್ವತ. ಹೇಮ ಅಂದರೆ ಸಂಸ್ಕೃತ ವರ್ಡಲ್ಲಿ ಬಂಗಾರ ಅಂತೇಳಿ ಕರೀತಾರೆ, ಕೂಟ ಅಂದರೆ ಪರ್ವತ. ಹೇಮಕೂಟ ಪರ್ವತದಲ್ಲಿ ಶಿವ ತಪಸ್ ಮಾಡಿರ್ತಕ್ಕಂಥ ಜಾಗ. ಶಿವ ತಪಸ್ ಮಾಡೋ ಟೈಮಲ್ಲಿ ಶಿವನಿಗೆ ಮಕ್ಕಳು ಗಣಪತಿ, ಕಾರ್ತಿಕ, ಅದಕ್ಕೆ ಗಣಪತಿಯನ್ನು ಕೆತ್ತನೆ ಮಾಡಿರ್ಬೇಕು ಒಂದೇ ಕಾಲಲ್ಲಿ. ಅದೇ ಬ್ರಾಹ್ಮಣ ಆರ್ಯ ಕೃಷ್ಣ ಭಟ್. ಇದು 18 ಅಡಿ ಎತ್ತರ ಇದೆ ಸರ್. ಅದಕ್ಕೆ ಕಡಲೆಕಾಳು ಅಂದರೆ ಆ ಕಡಲೆ ಶೇಂಗಾ ಹಾಕೋರು ಗಣೇಶನ ಹೊಟ್ಟೆ ಇರುತ್ತೆ. 1565 ಆ ಹೊಟ್ಟೆ ಭಾಗ ಎಲ್ಲ ಹೊಡೆದಕ್ಕೆ ಫಸ್ಟ್ ವಿಜಯನಗರ ಕಾಲದಲ್ಲಿ ಗಣೇಶನಿಗೆ ಪೂಜೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಇದೆಲ್ಲ ಹೇಮಕೂಟ ಪರ್ವತ ಅಂತ. ಹೇಮಕೂಟ ಪರ್ವತದಲ್ಲಿ ಶಿವ ತಪಸ್ ಮಾಡೋ ಟೈಮಲ್ಲಿ ಶಿವನಿಗೆ ಭಾಳ ಡಿಸ್ಟರ್ಬೆನ್ಸು ಶಿವ ತಪಸ್ ಮಾಡೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಮನ್ಮಥ, ಕಾಮದೇವ. ಆವಾಗ ಶಿವ ತುಂಬ ಕೋಪಕ್ಕೆ ಬಂದು ಶಿವ 3ನೇ ಕಣ್ಣು ಓಪನ್ ಮಾಡ್ತಾನೆ. ಅವಾಗ ಮನ್ಮಥ ಭಸ್ಮ ಮಾಡ್ತಾನೆ. ನೀವು ಹೋಗ್ತಕ್ಕಂಥ ದೇವಸ್ಥಾನ ನೆಕ್ಸ್ಟು ವಿರೂಪಾಕ್ಷ. ವಿರೂಪ ಅಂದರೆ ಶಿವನ ಒಂದು ಕೋಪದಲ್ಲಿ ಫೇಸು, ಆಕ್ಷ ಅಂದರೆ ಶಿವನ 3ನೇ ಕಣ್ಣು, ವಿರೂಪಾಕ್ಷ. ಇದೂ ಎಲ್ಲ ಮೇನ್ ಎಂಟ್ರೆನ್ಸ್ ಆಗಿನ ಕಾಲದಲ್ಲಿ. ಟೋಲ್ ಆ್ಯಂಡ್ ಚೆಕ್ ಪೋಸ್ಟ್ ಸಿಸ್ಟಮೆಟಿಕ್ ಇದೆಲ್ಲ ರಸ್ತೆ ಇರ್ತಾ ಇರಲಿಲ್ಲ ಸರ್. ವಿಲೇಜ್ ಆದ ನಂತರ ಕಲ್ಲೆಲ್ಲ ಹೊಡೆದ್ಬಿಟ್ಟು ರಸ್ತೆ ಮಾಡಿರೋದು. ಫಸ್ಟ್ ಈ ಭಾಗದಿಂದ ಹೋಗ್ತಾ ಇದ್ರು ಜನಗಳು. ಗಣೇಶನಿಗೆ ಪೂಜೆ ಮಾಡಿ ಫಸ್ಟು, ಮಗನಿಗೆ ಪೂಜೆ ಮಾಡಿ ಸೆಕೆಂಡು ವಿರೂಪಾಕ್ಷ ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಶಾರ್ಟ್ 18 ಅಡಿ ಹತ್ರ ಇದೆ, ಒಂದೇ ಕಲ್ಲು. ಸರಿ, ಕಡಲೆಕಾಳು ಗಣೇಶ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಕಡಲೆಕಾಳು ಶೇಪೆಲ್ಲ ಇದೆ. ಅದು ಇವೆಲ್ಲ ಗೇಟಲ್ಲೇ ಇತ್ತ ಮೊದಲು.
ಗೇಟ್ ಹಾಕೊಂಡು ಹೋಗ್ತಾರ ಮಾಡ್ಕೊಂಡಿದ್ದಾರೆ. ಈಗ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ. ಇದೊಂದೇ ಕಡೆ ಪೂಜೆ ನಡೀತಾ ಇರೋದು, ಇನ್ನೆಲ್ಲೂ ಪೂಜೆ ನಡೀತಾ ಇಲ್ಲ ಯಾವ ದೇವಸ್ಥಾನದಲ್ಲೂ. ಯಾವ ದೇವಸ್ಥಾನದಲ್ಲೂ ವಿಗ್ರಹ ಇಲ್ವಲ್ಲ, ಅದರಿಂದ ಪೂಜೆ ಮಾಡ್ತಾಯಿಲ್ಲ. ಒಂದು ಕಡೆ ವಿಗ್ರಹ ಉಳಿಸಿದ್ದಾರೆ. ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆಯ್ತು ಅಂದ್ಕೊತೀನಿ ದರ್ಶನ ಆಗೋಕ್ಕೆ. ಒಳಗೆ ಬಂದಿದ್ದೀವಿ, ಒಂದು ಗೋಪುರದೊಳಗೆ ಬಂದಿದ್ದೀವಿ. ಸೊ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಭಕ್ತಾದಿಗಳು ಯಾರು ಇರಲ್ಲ, ಫುಲ್ ಖಾಲಿ ಇತ್ತು. ಹಂಪಿ ಬಿಟ್ಟಿದ್ದೀವಿ. ಈಗ ಹಂಪಿ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಈಗ ಹಂಪಿ ಟು ಚಳ್ಳಕೆರೆ ಹೋಗ್ತಿದ್ದೀವಿ. ಚಳ್ಳಕೆರೆಯಲ್ಲಿ ಬಂದು ನಮ್ಮ ಅಕ್ಕ ಇದ್ದಾರೆ. ಸೊ ಇಲ್ಲಿಂದ ಬಂದು ಒಂದು 150 ಕಿಲೋಮೀಟ್ರ್ ಆಗುತ್ತೆ. 150 ಕಿಲೋಮೀಟ್ರ್ ಅಂದರೆ ಒಂದು 3 ಅವರ್ಸ್ ಬೇಕು ಇಲ್ಲಿಂದ. ಹಂಪಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.